ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯ್ ಗೆಸ್ಟ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಯಾಕಂದರೆ ಇವತ್ತು ಅಪ್ಪಾಜಿ ಹಾಸ್ಪಿಟಲಲ್ಲಿ ಇದ್ರಲ್ವಾ, ಹಾಗಾಗಿ ಹೋಗೋಣ ಅಂತೇಳಿ ಬೇಗ ಎದ್ದಿದ್ದೀನಿ. ಡೈಲಿ ಹೋಗಿ ಬರ್ತಾ ಇದ್ದೀನಿ. ಇವತ್ತೊಂಚೂರು ಹಂಗೇನೆ ವಿಡಿಯೋ ಶೂಟ್ ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಬೇಗ ಎದ್ದು ನೀಟಾಗಿ ತಲೆ ಎಲ್ಲ ಬಾಚ್ಕೊಂಡಿದ್ದಾದಮೇಲೆ ಮಲಗಿರೋ ಬೆಡ್ಶೀಟ್ ಎಲ್ಲ ನಾನು ಆ ಕಡೆ ಈ ಕಡೆ ಆಗಿತ್ತಲ್ಲ ಅದನ್ನೆಲ್ಲ ನೀಟಾಗಿ ನನ್ನ ಮಗನಿಗೆಲ್ಲನೂ ಹೊಚ್ಬಿಟ್ಟು ಅದಾದಮೇಲೆ ಈ ಕಡೆ ಆಚೆ ಬಂದು ಎಲ್ಲಾನು ಕ್ಲೈಮೇಟ್ ಎಲ್ಲ ನೋಡ್ತೀನಿ. ನಂಗೆ ಈ ಥರ ಬೆಳಿಗ್ಗೆ ಟೈಮ್ ಎದ್ದು ಹೊರಗಡೆ ಹೋಗಿ ಒಂದು 10 ನಿಮಿಷನಾದ್ರೂ ನಿಂತ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ತಂಪಾಗಿರುತ್ತಲ್ಲ ವಾತಾವರಣ, ಚೆನ್ನಾಗಿರುತ್ತೆ ಅಂತೇಳಿ. ಎದ್ದೇಳೋವರೆಗೂ ಕಷ್ಟ, ಎದ್ದಾದ್ಮೇಲೆ ಚೆನ್ನಾಗಿರುತ್ತೆ. ಇನ್ನು ಇವಾಗ ಆಚೆ ಎಲ್ಲ ಹೋಗಿ ಬಂದಿದ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಸಮಯನೂ ಕೂಡ ಅಲ್ಲೇ ಕಳೀತೀನಿ ನಾನು. ಒಂದು 5-10 ನಿಮಿಷ ಅಷ್ಟೇ ಟೈಮ್ ಸಿಗೋದು. ಯಾಕಂದರೆ ಆ ಕುಕ್ಕಿಂಗ್ ವಿಡಿಯೋ ಎಲ್ಲ ಮಾಡಬೇಕಾಗಿರುತ್ತಲ್ಲ, ಹಾಗಾಗಿ ಲೇಟ್ ಆಗಿಬಿಡುತ್ತೆ. ಇನ್ನು ಈ ಕಡೆ ಗ್ಯಾಸ್ ಎಲ್ಲನೂ ಕ್ಲೀನ್ ಎಲ್ಲ ಮಾಡಿಕೊಂಡು ಒಂದ್ಸಲ ಸುಮ್ಮನೆ ಹಂಗೇನೆ ರ್ಯಾಂಡಮ್ ಆಗೆಲ್ಲ ಒರೆಸ್ಕೊಂಡು ರಾತ್ರಿ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಅದನ್ನು ಕೂಡ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡಿದ್ದಾಯಿತು. ಇನ್ನು ಈ ಕಡೆ ನಾನಿವತ್ತು ಒಂದು ರೆಸಿಪಿನ ಶೂಟ್ ಮಾಡ್ಕೊಳ್ಳೋಣ ಅಂತೇಳಿ ರಾತ್ರಿನೇ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು. ಇಡ್ಲಿ, ದೋಸೆ, ಪಡ್ಡುಗೆ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಕಾಳನ್ನ ನೆನೆಸಿಟ್ಟಿದ್ದೆ, ರೆಸಿಪಿನ ಮಾಡ್ಕೊಳ್ಳೋಣ ಅಂತೇಳಿ. ಅದನ್ನ ಇವಾಗ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ರಾತ್ರಿನೇ 1 ಕಪ್ ಆಗೋಷ್ಟು ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಇವಾಗ ಅದನ್ನ ಚೆನ್ನಾಗಿ ವಾಶ್ ಮಾಡಿ ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಬೋದು. ಇನ್ನು ಇದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿ, ಒಂದೇ ಒಂದು ಟೊಮೆಟೊ, ಅದು ಬೇಯಲಿಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟು, ಅದ್ರ ಜೊತೆಗೆ ಉಪ್ಪು, ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಒಂದು 2-3 ವಿಷಿಲ್ ತೆಗ್ಸಿದ್ರೆ ಸಾಕು. ಸ್ವಲ್ಪ ಸಾಫ್ಟಾಗಿ ಬೇಯಲಿ ಅಂತ ಹೇಳಿ ನಾನು 2-3 ವಿಷಿಲ್ ತೆಗೆಸ್ಕೊಳ್ತೀನಿ. ನೀವು ಬೇಡ ಅಂದರೆ 1 ತೆಗ್ಸಿದ್ರೂ ಸಾಕಾಗುತ್ತೆ. ಇನ್ನು ಇದು ವಿಷಿಲ್ ಬರೋಷ್ಟೊತ್ತಿಗೆ ನಾನಿಲ್ಲಿ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದು ಮೊದಲಿಗೆ ನಾನು ಪುದೀನ ಬಳಸ್ಕೊಂಡು ಟೀ ಮಾಡ್ತಾ ಇರೋದು, ಅಥವಾ ಕಷಾಯ ಏನಾದರೂ ಅನ್ಕೊಬೋದು. ಇದಕ್ಕೆ 1 ಹಿಡಿಯಾಗೋಷ್ಟು ಪುದೀನ, ಜೊತೆಗೆ ಸೋಂಪು, 1 ಇಂಚಷ್ಟು ಶುಂಠಿ, ಇಷ್ಟನ್ನು ಹಾಕ್ಬಿಟ್ಟು ಕುದೀತಾ ಇರೋ ನೀರಿಗೆ ಸೇರಿಸ್ಕೊಂಡು, ಆ ನೀರು ನಾವು 1 ಗ್ಲಾಸ್ ಸೇರಿಸಿದ್ರೆ ಅರ್ಧದಷ್ಟು ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ ಅಂತೇಳಿ ಕುದಿಸ್ಕೊಳ್ತಾ ಇದ್ದೀನಿ. ಅದು ಆ ಕಡೆ ಬೇಯ್ತಾ ಇರಲಿ. ಇನ್ನು ಈ ಕಡೆ ನಾನು ಈ ರೆಸಿಪಿಗೆ ಸ್ವಲ್ಪ ಕಾಯೆಲ್ಲನೂ ಬೇಕಿತ್ತು, ಹಾಗೆಯೇ ಹಾಲನ್ನು ಕೂಡ ತಗೋಬೇಕಾಗಿತ್ತು. ಅದನ್ನು ಕಟ್ ಮಾಡಿ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಕಾಯಿ ಹೊಡೆದ್ನ, ಅದರಲ್ಲಿ ಹೂವು ಬಂದಿತ್ತು, ಅದನ್ನೇ ಒಂಚೂರು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಈ ಹೂವನು ಕೂಡ ತಿಂತಾರೆ ಎಲ್ಲ ಕಡೆ. ನಾನೇನು ಇವತ್ತು ತಿನ್ಲಿಕ್ಕೆ ಹೋಗಿಲ್ಲ, ನನಗೆ ಯಾವತ್ತೂ ರೂಢಿ ಇಲ್ಲ ಕಾಯಿ ಹೂವು ಎಲ್ಲ ತಿಂದು. ಇನ್ನು ನಿಮಗೂ ಕೂಡ ಹಂಗೇನೆ ತೋರಿಸ್ದೆ ಹೂವು ಬಂದಿತ್ತಲ್ವ ಅಂತೇಳಿ. ಇನ್ನು ಈ ಕಡೆ ಈ ರೆಸಿಪಿ ಮಾಡಲಿಕ್ಕೆ ಕಾಯಿ ತುರಿ ಎಲ್ಲ ಬೇಕಾಗುತ್ತೆ, ಹಾಗೆಯೇ ಹಾಲೆಲ್ಲ ಬೇಕಾಗುತ್ತೆ. ಹಾಲನ್ನ ಕೂಡ ನಾನು ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಅಂತೇಳಿ. ಇನ್ನಿಷ್ಟೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ಪುದೀನ ಟೀನು ಕೂಡ ಚೆನ್ನಾಗಿ ಕುದ್ದಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದನ್ನ ಸಾಮಾನ್ಯವಾಗಿ ಸಮ್ಮರ್ ಸೀಸನಲ್ಲಿ ಮಾಡ್ಕೊಂಡು ಕುಡಿದ್ರೆ ಬಾಡಿಗೆ ತುಂಬಾನೇ ತಂಪು. ಇದನ್ನ ಚಳಿಗಾಲದಲ್ಲಿ ಕುಡಿದ್ರೆ ಏನಪ್ಪಾ ಅಂದ್ರೆ ಕೋಲ್ಡ್ ಆಗ್ಬಿಡುತ್ತೆ, ಹಾಗಾಗಿ ಸಮ್ಮರ್ ಸೀಸನ್ ಅಲ್ಲಿ ಮಾಡ್ಕೊಂಡು ಕುಡಿದ್ರೆ ಒಳ್ಳೇದು. ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ನಮ್ ಮೈಂಡ್ ರಿಲೀಫ್ ಆಗಿರ್ಬೋದು, ಸ್ಟ್ರೆಸ್ಗೆ ಎಲ್ಲಾನು ಇದು ಒಂದು ಒಳ್ಳೆ ಬೆಸ್ಟ್ ಟೀ ಅಂತಾನೆ ಹೇಳ್ತೀನಿ. ಹಾಗಾಗಿ ನಾನು ಇವತ್ತು ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಮಾಡ್ಕೊಂಡೆ. ಇದನ್ನ ವೀಕ್ಲಿ 1 ಟೈಮ್ ತಗೊಂಡ್ರೆ ತುಂಬಾನೇ ಒಳ್ಳೇದು. ಇನ್ನು ನಾನು ಟೀ ಎಲ್ಲ ಕುಡ್ಕೊಂಡಿದ್ ಆದ್ಮೇಲೆ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ, 1 ಕಪ್ ಆಗೋಷ್ಟು. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಏನು ಹಾಕ್ಲಿಕ್ಕೆ ಹೋಗ್ಬಾರ್ದು. ಈ ರೆಸಿಪಿ ಮಾಡ್ಲಿಕ್ಕೆ ಕಾಯಿನ ಒಂದು 15 ನಿಮಿಷ ಆದ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಇನ್ನೇನು ಫ್ರೈ ಆಗ್ತಿದೆ ಅನ್ನುವಾಗ 1 ಟೀ ಸ್ಪೂನ್ ಆಗೋಷ್ಟು ಸೋಂಪು, 1 ಜಾಪತ್ರೆ, 1 ಕಾಲ್ ಭಾಗದಷ್ಟು ಸ್ಟಾರ್ ಹೂವನ್ನ ಸೇರಿಸಿದ್ದೀನಿ. ಇದಕ್ಕೆ ಒಂದು 4-5 ಮೆಣಸಿನಕಾಳು, ಒಂದು ಅರ್ಧ ಇಂಚ್ ಆಗೋಷ್ಟು ಚಕ್ಕೆ, ಇದ್ರ ಜೊತೆಗೆ ಒಂದು 2 ಲವಂಗ, ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು. ಕಾಯಿ ಕಲರ್ ಎಲ್ಲ ಚೇಂಜ್ ಆಗಿ ಒಂದು ಒಳ್ಳೆ ಘಮ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ರೆಸಿಪಿಗೆ ಈ ಕಾಯಿನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಇದರಲ್ಲಿ ಒಂದು ಮಿಸ್ಟೇಕ್ ಕೂಡ ಮಾಡಿದೆ, ಏನು ಅಂತೇಳಿ ನಾನು ಲಾಸ್ಟ್ ಅಲ್ಲಿ ಶೇರ್ ಮಾಡ್ಕೊಳ್ತೀನಿ, ಆಯ್ತಾ. ಇನ್ನು ಇದಕ್ಕೆ ಬೇಕಾಗಿರೋ ತರಕಾರಿ ಅಂದ್ರೆ ಈರುಳ್ಳಿ, ಟೊಮೆಟೊ ಇದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡೆ. ಅಷ್ಟೊತ್ತಿಗೆ ಕಾಳು ಕೂಡ ಬೆಂದು ಸ್ವಲ್ಪ ತಣ್ಣಗಾಗಿತ್ತು. ನೋಡಿ ಇಷ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ನಾವು ಈ ತರ ಪ್ರೆಸ್ ಮಾಡಿದ್ರೆ ನೀಟಾಗಿ ಅದು ಪ್ರೆಸ್ ಆಗ್ಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ
ಈ ರೆಸಿಪಿನ ಮಾಡ್ಕೊಳ್ಳಿಕ್ಕೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಕಡಲೆಕಾಯಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂತಂದ್ರೆ ಕೊಬ್ಬರಿ ಎಣ್ಣೆಲೂ ಕೂಡ ಮಾಡ್ಕೊಳ್ಬೋದು, ಒಂದೊಳ್ಳೆ ರುಚಿ ಕೊಡುತ್ತೆ. ನಾನಿವತ್ತು ಕಡಲೆಕಾಯಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. 1-2 ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಎಣ್ಣೆನ ಸೇರಿಸಿದಾದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಅದು ಚಿಟಪಟ ಅಂತ ಸಿಡಿದಿದ್ದಾದ್ಮೇಲೆ ಇದಕ್ಕೆ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಒಂದೊಂದು ಐಟಮ್ನು ಕೂಡ ಚೆನ್ನಾಗಿ ನಾವು ಘಮ ಬರೋವರೆಗೂ ಹುರ್ಕೊಬೇಕು. ಅಲ್ಲಿವರೆಗೂ ಹುರ್ಕೊಂಡ್ರೆ ಒಂದು ಒಳ್ಳೆ ಟೇಸ್ಟೇ ಬರುತ್ತೆ ಅಂತ ಹೇಳಿ ಅಷ್ಟೇನೆ. ಇದಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಒಂಚೂರು ಫ್ರೈ ಮಾಡ್ಕೊಂಡು ಆದ್ಮೇಲೆ 1 ಕಪ್ ಆಗೋಷ್ಟು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಅಂದ್ರೆ ಒಂದು ಮೀಡಿಯಂ ಸೈಜ್ ಅಷ್ಟು 2 ಈರುಳ್ಳಿನ ತಗೊಂಡಿದ್ದೀನಿ. ಇದನ್ನು ಹಾಕಿದಾದ್ಮೇಲೆ ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಬೇಕು. ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ನೋಡಿ ಇಷ್ಟಾದ್ರೆ ಸಾಕು. ಇದಕ್ಕೇನೆ ನಾನು 1 ಕಪ್ ಆಗೋಷ್ಟು ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಟೊಮೆಟೊನು ಕೂಡ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಬೇಕು. ಇದನ್ನೆಲ್ಲನೂ ಹುರ್ಕೊಳ್ಳಿಕ್ಕೆ ಒಂದು 5 ನಿಮಿಷನಾದ್ರೂ ಟೈಮ್ ಬೇಕು. ಇನ್ನು ಟೊಮೆಟೊ ಸ್ವಲ್ಪ ಜಾಸ್ತಿ ಬೇಗ ಕುಕ್ ಆಗ್ಲಿ ಅಂತೇಳಿ ನಾನು ಸ್ವಲ್ಪ ಅರಿಶಿನ ಉಪ್ಪನ್ನ ಹಾಕ್ಬಿಟ್ಟು ಒಂಚೂರು ಹಂಗೇನೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಫ್ರೈ ಆಗ್ತಾ ಇರ್ಲಿ. ನಾನು ಅವಾಗ್ಲೇನೆ ಕಾಯಿ ಲವಂಗ ಇದನ್ನೆಲ್ಲ ನಾನು ಫ್ರೈ ಮಾಡಿ ಎತ್ತಿಟ್ಟಿದ್ನಲ್ಲ, ಇದು ಕೂಡ ತಣ್ಣಗಾಗಿತ್ತು. ಇದನ್ನ ರುಬ್ಕೋಬೇಕು ಅಂತೇಳಿ ಒಂದು ಮಿಕ್ಸರ್ ಜಾರ್ಗೆ ನಾನು ಹುರಿದಿರೋ ಕಾಯಿ ತುರಿ ಎಲ್ಲ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ತಣ್ಣಗಾದ್ಮೇಲೆನೆ ನಾವು ರುಬ್ಕೋಬೇಕು. ಅದಕ್ಕೂ ಮುಂಚೆ ರುಬ್ಕೊಂಡ್ರೆ ಹಾಳಾಗ್ಬಿಡುತ್ತೆ ಮಿಕ್ಸಿ ಜಾರ್ ಎಲ್ಲ. ಹಾಗಾಗಿ ಇದಕ್ಕೇನೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತೆ 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಎಲ್ಲಾನು ಸೇರಿಸಿ ನೀರ್ ಹಾಕ್ದೇನೆ ಹಾಗೇನೆ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ಟೊಮೊಟೊ ಕೂಡ ನೋಡಿ ಚೆನ್ನಾಗಿ ಬೆಂದಿತ್ತು. ಇವಾಗ ರುಬ್ಬಿರೋ ಕಾಯಿ ತುರಿ ಎಲ್ಲಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆನೇ ಇದಕ್ಕೆ ಮೇನ್ ಅಂತಾನೆ ಹೇಳ್ಬೋದು. ನಾನ್ ಮಾಡ್ತಿರೋ ರೆಸಿಪಿ ಬಂದು ಕಡಲಕರಿ ಅಂತ ಹೇಳಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನೆಲ್ಲಾನು ಮಲಯಾಳ ಆಗಿರ್ಬೋದು ಅಥವಾ ಮಂಗಳೂರು ಸೈಡು ಎಲ್ಲ ತುಂಬಾ ಜಾಸ್ತಿ ಊಟ ಮಾಡ್ತಾರೆ. ಇವತ್ತು ನಮ್ಮಲ್ಲೆಲ್ಲ ಒಂದು ಸ್ಪೆಷಲ್ ಇರ್ಲಿ ಅಂತ ಹೇಳಿ ನಾನು ಮಾಡಿರೋದು. ಇನ್ನ ಈ ಕಾಯಿ ತುರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ನಾವು ಅವಾಗ್ಲೇನೆ ಬೇಯಿಸಿಟ್ಕೊಂಡಿದ್ವಿ ನೋಡಿ ಕಡಲೆಕಾಳು, ಅದನ್ನೆಲ್ಲಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಬೇಕು. ಇದ್ರ ಜೊತೆಗೆ ನಾನು ಗ್ರೇವಿ ಕ್ವಾಂಟಿಟಿ ನೋಡ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಉಪ್ಪು ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ನೀವು ಬೇಡ ಅಂತಂದ್ರೆ ಅದೇ ನೀರಲ್ಲೇನೆ ಕುದಿಸ್ಕೊಬಹುದು. ನಮ್ಗೆ ಸ್ವಲ್ಪ ನಮ್ಮನೇಲಿ 4 ಜನ ಇದೀವಲ್ವಾ, ಗ್ರೇವಿ ಆಗ್ಲಿ ಅಂತೇಳಿ ಒಂದ್ ಸ್ವಲ್ಪ ನೀರನ್ನ ಸೇರಿಸಿದೀನಿ. ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗ್ಯಾಸ್ನ ಸ್ಲಿಮ್ ಅಲ್ಲಿ ಇಟ್ಟು ಬೇಯಲಿಕ್ಕೆ ಇಟ್ಕೊಳ್ತಿದ್ದೀನಿ. ಈ ಕಡೆ ಗ್ಯಾಸ್ ಸ್ವಲ್ಪ ಗಲೀಜಾಗಿತ್ತು ಅಂತೇಳಿ ಅದನ್ನು ಕ್ಲೀನ್ ಮಾಡ್ಕೊಂಡೆ. ನಾನು ಒಂದೊಂದ್ ಕೆಲಸ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಅದನ್ನೆಲ್ಲ ನಾನು ಹಂಗೇನೆ ಕ್ಲೀನ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಈ ಕಡೆ ಇವತ್ತು ನಾನು ತಟ್ಟೆ ಇಡ್ಲಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ಸ್ವಲ್ಪ ಇವತ್ತು ಡಿಫ್ರೆಂಟ್ ಆಗಿ ಮಡಿಕೆಯಲ್ಲಿ ಮಾಡೋಣ ಅಂತೇಳಿ. ನಮ್ಮ ಮನೇಲಿ ತಟ್ಟೆ ಇಡ್ಲಿ ಮಾಡೋದು ಪ್ಲೇಟು ಅಥವಾ ಇಡ್ಲಿ ಪಾತ್ರೆ ಏನು ಇರಲಿಲ್ಲ. ಹಾಗಾಗಿ ಇವತ್ತು ನಾನು ಮಡಿಕೆಲೇನೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಾನು ರಾತ್ರಿನೇ ದೋಸೆ ಹಿಟ್ಟೆಲ್ಲನೂ ರುಬ್ಬಿ ಇಡ್ಲಿಗೆ ಅಂತೇಳಿ ಎತ್ತಿಟ್ಟಿದ್ದೆ. ಅದಕ್ಕೆ ಇವಾಗ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನ ಈ ಮಡಿಕೆಗೆ ಈ ತರ ಸಿಂಪಲ್ ಆಗಿ ಒಂದು ವೈಟ್ ಬಟ್ಟೆನ ಕಟ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೇನೆ ಇಡ್ಲಿ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಇವಾಗ ಇಡ್ಲಿ ಬ್ಯಾಟರ್ನ ನಾನು ಈ ತರ ಮೇಲೆ ಹಾಕೊಳ್ತಾ ಇದ್ದೀನಿ. ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ. ಹೋಟೆಲ್ ಎಲ್ಲ ಮಾಡ್ತಾರೆ ನೋಡಿ ತಟ್ಟೆ ಇಡ್ಲಿ, ಅದಕ್ಕಿಂತನೂ ಚೆನ್ನಾಗೇ ಬರುತ್ತೆ. ಸ್ವಲ್ಪ ರುಚಿ ಜಾಸ್ತಿ. ಮಡಿಕೆಯಲ್ಲಿ ಮಾಡೋದ್ರಿಂದ ಆಲ್ಮೋಸ್ಟ್ ಒಂದ್ ಸ್ವಲ್ಪ ರುಚಿ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾನು ಇವತ್ತು ಹೊಸದಾಗಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ. ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ಒಂದು 5 ನಿಮಿಷಕ್ಕೆಲ್ಲಾನು ಇಡ್ಲಿ ರೆಡಿ ಆಗ್ಬಿಡುತ್ತೆ. ಇನ್ನ ನಾನು ಈ ಕಡೆ ಇಡ್ಲಿ ಬೇಯಲಿಕ್ಕೆ ಇಟ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲಾನು ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ. ಹಂಗೇನೆ ಇವಾಗ ಇಡ್ಲಿನೂ ಕೂಡ ಚೆಕ್ ಮಾಡದೆ ಬೆಂದಿದೆಯಾ ಅಂತೇಳಿ ಇನ್ನೊಂದ್ 2 ನಿಮಿಷ ಬೇಯಿಸ್ಕೊಂಡೆ ಬೆಂದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಹಿಂಗ್ ಕೈಯಲ್ಲಿ ತೆಗೆದ್ರೇನೆ ಅದು ಚೆನ್ನಾಗಿ ಬರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಒಂದ್ ಇಡ್ಲಿನ ಈ ತರ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮತ್ತೊಮ್ಮೆ ಸೇಮ್ ಅದೇ ತರನೇ ಇವಾಗ ಇಡ್ಲಿ ಮಾಡ್ಕೊಳ್ಳೋಣ ಅಂತೇಳಿ ಸೇಮ್ ಹಂಗೇನೆ ಇಡ್ಲಿನ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಇನ್ನ ಈಗ ಈ ಕಡೆ ಅದನ್ನು ಕೂಡ ಬೇಯಲಿಕ್ಕೆ ಇಟ್ಬಿಟ್ಟು ನಾನು ನನಗೆ ಅಂತೇಳಿ ಒಂದು ಡೆಸರ್ಟ್ ಅಥವಾ ಸ್ಮೂತಿ ಏನಾದ್ರೂ ಅನ್ಕೋಬಹುದು, ಅದನ್ನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಾನು ಮೊದಲಿಗೆ ತೆಂಗಿನ ಹಾಲನ್ನ ತೆಗೆದಿಟ್ಟಿದ್ನಲ್ವಾ, ಅದನ್ನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನ ಹಾಲನ್ನ ನಾವು ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಡ್ಬೇಕು, ಸ್ವಲ್ಪ ಚಿಲ್ಲಾಗಿ ಚೆನ್ನಾಗಿರುತ್ತೆ. ಇನ್ನ ಇದನ್ನ ಮಿಕ್ಸರ್ ಜಾರ್ಗೆ ಸೇರಿಸಿದಾದ್ಮೇಲೆ 1 ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನೀವು ಬೇಕು ಅಂದ್ರೆ ಏಲಕ್ಕಿ ಪುಡಿ ಹಾಕೋ ಬದಲು ಇದ್ರ ಜೊತೆಗೆ ಕೋಕೋ ಪೌಡರ್ನ ಹಾಕೊಂಡ್ರು ಚೆನ್ನಾಗಿರುತ್ತೆ. ಅದೊಂಥರ ಟೇಸ್ಟ್ ಬರುತ್ತೆ, ಇದೊಂಥರ ಟೇಸ್ಟ್ ಬರುತ್ತೆ. ಇವತ್ತು ನಾನು ಏಲಕ್ಕಿನ ಸೇರಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಒಂದ್ 4-5 ಕೇಸರಿ ದಳನ ಸೇರಿಸಿದ್ದೀನಿ. ಒಂದ್ 2 ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿ ಬರುತ್ತೆ ನೋಡಿ, ಇದು ಆರ್ಗಾನಿಕ್ ಬೆಲ್ಲ. ಇದನ್ನ ಸೇರಿಸಿ ಚೆನ್ನಾಗಿ ಮಿಕ್ಸಿ ಅಲ್ಲಿ ಹಾಕ್ಬಿಟ್ಟು ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ.
ಇವಾಗ ನಾನು ಒಂದು ಬೌಲ್ನ ತಗೊಂಡಿದ್ದೀನಿ. ಇದಕ್ಕೆ ನಾನು ಎಲ್ಲಾ ತರದ ಫ್ರೂಟ್ಸ್ಗಳನ್ನು ಕೂಡ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಯಾವ್ಯಾವ ಫ್ರೂಟ್ಸ್ ಇತ್ತು ನೋಡಿ ಅದನ್ನೇ ತಗೊಂಡಿದ್ದೀನಿ. ಮ್ಯಾಂಗೋ, ಇದ್ರ ಜೊತೆಗೆ ಆಪಲ್, ದಾಳಿಂಬೆ, ಬಾಳೆಹಣ್ಣು ಇಷ್ಟು ಕೂಡ ಇತ್ತು. ಅದಕ್ಕೆ ಎಲ್ಲಾನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಸಪೋಟ ಆಗಿರ್ಬೋದು ಅಥವಾ ಕರ್ಬೂಜ ಹಣ್ಣು ಯಾವ ಹಣ್ಣಾದ್ರೂ ಕೂಡ ಸೇರಿಸ್ಕೊಬಹುದು, ಚೆನ್ನಾಗಿರುತ್ತೆ. ಇನ್ನು ಇಷ್ಟನ್ನೆಲ್ಲ ಒಂದು ಬೌಲ್ಗೆ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಸ್ಮ್ಯಾಶ್ ಆಗೋ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಒಂಚೂರು ಚೆನ್ನಾಗಿ ಎಲ್ಲಾ ರೀತಿನೂ ಹೊಂದ್ಕೊಳ್ಳಿ, ರುಚಿ ಸ್ವಲ್ಪ ಜಾಸ್ತಿ ಬರುತ್ತೆ. ಈ ತರ ಹಣ್ಣುಗಳು ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ರೆ ಅಂತೇಳಿ ಒಂಚೂರು ಹಂಗೇನೆ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದ್ರ ಜೊತೆಗೆ ಒಂದ್ 2 ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸ್ ನ ಸೇರಿಸ್ತಾ ಇದ್ದೀನಿ. ಇದು ಟೋಟಲ್ ಆಪ್ಷನಲ್, ನೀವು ಬೇಕು ಅಂತಂದ್ರೆ ತಗೊಳ್ಳಿ, ಇಲ್ಲ ಅಂತಂದ್ರೆ ಬಿಡಿ. ನನ್ಗಿಷ್ಟ ಅಂತ ಹೇಳ್ಬಿಟ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಇಷ್ಟನ್ನೆಲ್ಲ ಸೇರಿಸಿದಾದ್ಮೇಲೆ ನಾವು ಅವಾಗ್ಲೇನೆ ಬೆಲ್ಲ, ಹಾಲು ಎಲ್ಲಾನು ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಹಾಲು, ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನ ಸೇರಿಸ್ಕೊಂಡು ಒಂಚೂರು ಹಂಗೇನೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಪಿಸ್ತಾ, ಬಾದಾಮಿ, ಗೋಡಂಬಿ ಇಷ್ಟನ್ನು ಸೇರಿಸ್ಕೊಂಡು ಇನ್ನು ಉಳ್ದಿರೋ ಸ್ವಲ್ಪ ಚಿಯಾ ಸೀಡ್ಸ್ ಇತ್ತು ಅದನ್ನು ಹಾಕ್ಬಿಟ್ಟು ನಾನು ಮೇಲೆ ಸ್ವಲ್ಪ ಗಾರ್ಲಿಶಿಂಗ್ ಅಂತ ಹೇಳಿ ದಾಳಿಂಬೆನ ಹಾಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಇದ್ರ ಜೊತೆಗೆ ನಾನು ಒಂದ್ ಸ್ವಲ್ಪ ಬೆಲ್ಲದ ಪುಡಿನ ಹಾಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ. ಇದನ್ನ ನೀವು ಕಲ್ಸಕ್ರೆನೂ ಕೂಡ ಬಳಸ್ಕೊಂಡು ಮಾಡ್ಕೊಳ್ಬಹುದು. ಇನ್ನು ಇಷ್ಟ ಆದ್ರೆ ಈ ಡೆಸರ್ಟ್ ರೆಡಿನೇ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಮಕ್ಳಿಗೆಲ್ಲ ಈ ಜ್ಯೂಸ್ ಎಲ್ಲ ಕೊಡೋ ಬದಲು ಈ ತರ ಡೆಸರ್ಟ್ ಎಲ್ಲ ಕೊಡಿ, ತುಂಬಾನೇ ಒಳ್ಳೇದು. ಇನ್ನು ಅದನ್ನೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ಕಡಲೆಕಾಯಿನೂ ಕೂಡ ರೆಡಿ ಆಗಿತ್ತು ನೋಡಿ. ನಾನು ಏನ್ ಮಿಸ್ಟೇಕ್ ಮಾಡಿದೆ ಅಂದ್ರೆ ತೆಂಗಿನ ಹಾಲನ್ನ ತೆಗೆದ್ಬಿಟ್ಟು ನಾನು ಕಾಯಿನ ಸಪರೇಟ್ ಆಗಿ ಇಟ್ಟಿದ್ದೆ. ಬೈ ಮಿಸ್ ಆಗಿ ನಾನು ಅದನ್ನು ಕೂಡ ಹಾಕ್ಬಿಟ್ಟಿದ್ದೀನಿ, ಹಾಗಾಗಿ ಈ ತರ ಕಾಯಿ ತೇಲ್ಕೊಂಡ್ ಬಂದಿದೆ. ಈ ತರ ಮಿಸ್ಟೇಕ್ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಇವತ್ತು ನಾನು ಆ ಮಿಸ್ಟೇಕ್ ಮಾಡಿದೆ, ಅದನ್ನೇ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದು. ಇನ್ನು ಅದು ಕೂಡ ರೆಡಿ ಆಯ್ತು. ಇನ್ ಈ ಕಡೆ ನಾನು ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳಿಲಿಕ್ಕೆ ಅಂತೇಳಿ ಒಂದು ಪೇಸ್ಟ್ ನ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸಿಟ್ರಿಕ್ ಆಸಿಡ್ ಅಂತ ಬರುತ್ತೆ, ಅದನ್ನ 1 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಅರಿಶಿಣ, 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, ಸ್ವಲ್ಪ ನಿಂಬೆಹಣ್ಣು ರಸ, 2 ಸ್ಪೂನ್ ಆಗೋಷ್ಟು ಮೊಸರು, ಇದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಿಟ್ರಿಕ್ ಆಸಿಡ್ ಅಂದ್ರೆ ಬೇರೆ ಏನು ಅಲ್ಲ, ಲೆಮನ್ ಸಾಲ್ಟ್ ಅಂತ ಹೇಳಿ. ನೀವು ಯಾವುದೇ ರೀತಿ ಅಂಗಡಿಗಳಲ್ಲಿ ಅದನ್ನು ಹೋಗಿ ಕೇಳ್ಬೋದು, ಗ್ರಂಥಿಗೆ ಅಂಗಡಿಯಲ್ಲಿ ಅಥವಾ ಸಾಮಗ್ರಿಗಳೆಲ್ಲ ನಾವು ತಗೊಂಡ್ ಬರ್ತೀವಿ ನೋಡಿ ದಿನಸಿ ಅಂಗಡಿ, ಅಲ್ಲೂ ಸಿಗುತ್ತೆ. ಅದನ್ನು ತಂದೆ ನಾನು ಇವತ್ತು ಬಳಸ್ಕೊಳ್ತಾ ಇರೋದು. ಏಕಂದ್ರೆ ಇವಾಗೆಲ್ಲ ಹೇಗಿದ್ರು ವರಮಹಾಲಕ್ಷ್ಮಿ ಹಬ್ಬ ಮತ್ತೆ ಗೌರಿ ಗಣೇಶ ಹಬ್ಬ ಎಲ್ಲಾನು ಬರ್ತಾ ಇದೆಯಲ್ವಾ. ಈ ದೇವ್ರ ಸಾಮಗ್ರಿಗಳೆಲ್ಲಾನು ನಾವು ಒಂದ್ಸಲ ಬಳಸಿ ಎತ್ತಿ ಇಟ್ಬಿಟ್ಟಿರ್ತೀವಿ, ಅದು ತುಂಬಾನೇ ಕಪ್ಪಾಗ್ಬಿಟ್ಟಿರುತ್ತೆ. ಈ ತರ ನಾವು ಪೇಸ್ಟ್ ನ ರೆಡಿ ಮಾಡ್ಕೊಂಡು ಅದಕ್ಕೆ ಹಚ್ಚಿ ವಾಶ್ ಮಾಡೋದ್ರಿಂದ ತುಂಬಾನೇ ಪಾತ್ರೆ ಎಲ್ಲಾನು ಚೆನ್ನಾಗಿ ಆಗುತ್ತೆ. ಹಾಗಾಗಿ ನಾನು ಹೇಗಿದ್ರು ಈಗ ಹಬ್ಬಗಳೆಲ್ಲ ಬರ್ತಾ ಇದೀವಲ್ಲ, ಶೇರ್ ಮಾಡಿದ್ರೆ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ. ಇನ್ನ ಈ ಪೇಸ್ಟ್ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನ ಅಷ್ಟೊತ್ತಿಗೆ ನಾನು ಈ ಕಡೆ ಸ್ವಲ್ಪ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕೊಳ್ಳೋಣ. ಇನ್ನ ಫ್ರೆಶ್ ಅಪ್ ಆಗಿ ಬಂದು ಅದಾದ್ಮೇಲೆ ದೇವ್ರ ಸಾಮಗ್ರಿಗಳೆಲ್ಲ ತೊಳೆಯೋದಲ್ವಾ, ಹಾಗಾಗಿ ಮುಂಚೆ ವಾಷಿಂಗ್ ಮಿಷಿನ್ ಎಲ್ಲ ಬಟ್ಟೆ ಹಾಕ್ಬಿಟ್ಟು ಈ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದ್ರೆ ಸರಿ ಹೋಗುತ್ತೆ ಅಂತೇಳಿ ಇನ್ನ ಮಿಷಿನ್ಗೆಲ್ಲ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬರೋಣ ಅಂತೇಳಿ ಹೊರಟಿದ್ದೀನಿ. ಇನ್ನ ಫ್ರೆಶ್ ಅಪ್ ಆಗ್ಬಿಟ್ಟು ಕೂಡ ಇವಾಗ ಬಂದೆ. ಇನ್ನ ಇವತ್ತು ಸ್ವಲ್ಪ ಚಳಿ ಜಾಸ್ತಿನೇ ಇತ್ತು, ಹಾಗಾಗಿ ಸ್ವಲ್ಪ ನಂಗೆ ಸ್ನಾನ ಎಲ್ಲ ಮಾಡಿದ್ಮೇಲೆ ಕೋಲ್ಡ್ ರೀತಿನೂ ಕೂಡ ಆಯ್ತು ಒಂಚೂರು. ಇನ್ನ ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದ್ಮೇಲೆ ತಲೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಈ ಕಡೆ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಮಾಡಿ ಒಂದ್ 15 ದಿನನೇ ಆಗ್ಬಿಟ್ಟಿತ್ತು, ಪೂಜೆ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಆಸ್ಪತ್ರೆ ಮನೆ ಅಂತೆಲ್ಲ ಓಡಾಡ್ಕೊಂಡು ಅದೇ ಟೈಮ್ ಹೋಗ್ಬಿಡ್ತು. ಇವತ್ತು ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡೋಣ, ಹಾಗೇನೆ ಒಂದು ವಿಡಿಯೋನು ಕೂಡ ಶೇರ್ ಮಾಡ್ಕೊಳ್ಳೋಣ ನಿಮಗೆ. ದೇವ್ರ ಪಾತ್ರೆ ಎಲ್ಲಾನು ಕ್ಲೀನ್ ಮಾಡ್ಕೊಳ್ಬಹುದು ಈಸಿಯಾಗಿ, ಬರೀ ಒಂದು 10 ನಿಮಿಷದಲ್ಲೇನೆ ಎಷ್ಟೇ ದೇವ್ರ ಸಾಮಾನು ಇದ್ರೂ ಕೂಡ ಕ್ಲೀನ್ ಮಾಡ್ಕೊಂಡ್ ಬಿಡ್ಬೋದು. ಹಾಗಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ವಿಡಿಯೋನು ಕೂಡ ಇವತ್ತು ಮಾಡ್ಕೊಂಡಿದ್ದಾಯ್ತು. ಇನ್ ಈ ಕಡೆ ನಾನು ಪೂಜೆ ಸಾಮಾನೆಲ್ಲ ತೆಗೆದು ಇದು ಫ್ಲವರ್ ಪಾಟ್ ಎಲ್ಲಾನು ಇಟ್ಕೊಂಡಿದೀನಿ ನೋಡಿ, ಅದೆಲ್ಲ ತುಂಬಾ ಡಸ್ಟಿಂಗ್ ಆಗ್ಬಿಟ್ಟಿತ್ತು, ಅದನ್ನೆಲ್ಲ ಒದ್ರುಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಅದನ್ನೆಲ್ಲ ವಾಶ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಬಿಡು ನೆಕ್ಸ್ಟ್ ಟೈಮ್ ವಾಶ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ. ಒಂದೊಂದ್ಸಲ ಈ ತರ ಆಗುತ್ತೆ, ಒಂದೊಂದ್ಸಲ ವಾಶ್ ಮಾಡಿ ಹಾಕ್ತೀನಿ. ಇನ್ನು ಈ ಕಡೆ ದೇವ್ರ ಸಾಮಗ್ರಿಗಳನ್ನ ನೋಡ್ಬೋದು ನೀವು, ಎಷ್ಟೊಂದು ಕಪ್ಪಾಗಿದೆ ಅಂತ ಹೇಳ್ಬಿಟ್ಟು ಅದೊಂಚೂರು ತೋರಿಸ್ತಾ ಇದ್ದೀನಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ಹೇಳಿ.
ಇನ್ನು ಈ ಕಡೆ ಮೊದಲಿಗೆ ನಾನು ಆನೆ ಎಲ್ಲಾನು ಇಟ್ಟು ಪೂಜೆ ಮಾಡ್ತೀನಿ ನೋಡಿ, ಅದನ್ನೆಲ್ಲ ತೊಳೆದ್ಬಿಟ್ಟು ಸೈಡಲ್ಲಿ ಇಟ್ಕೊಂಡೆ. ಇನ್ನು ಇವಾಗ ಈ ಲೋಟನ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಕಪ್ಪಾಗಿದೆ. ಮತ್ತೆ ಈ ಹಿತ್ತಾಳೆ ಪ್ಲೇಟು ಕೂಡ ನೋಡಿ, ಅಕ್ಕಿಯಲ್ಲಿ ಹಾಗೆ ಇಟ್ಬಿಟ್ಟು ಯಾವ ತರ ಆಗಿದೆ ಅಂತ ಹೇಳಿ. ಇನ್ನ ಇದನ್ನ ಎಲ್ಲಾನು ಎಷ್ಟು ಈಸಿಯಾಗಿ ವಾಶ್ ಮಾಡ್ಕೊಳ್ಬಹುದು ಅಂತ ವಿಡಿಯೋದಲ್ಲಿ ನೋಡೋಣ. ಈ ಕಳಸ ಎಲ್ಲ ನೋಡಿ ಕೆಳಭಾಗದಲ್ಲೆಲ್ಲ ಎಷ್ಟು ಕಪ್ಪಾಗಿದೆ ಅಂತ ಹೇಳಿ. ಅದನ್ನು ಕೂಡ ನೀಟಾಗಿ ಹೋಗುತ್ತೆ, ನಿಮ್ಗೆ ತೋರಿಸ್ತೀನಿ ನೋಡಿ. ಸುಮ್ನೆ ಲಿಕ್ವಿಡ್ ಹಚ್ಚಿದ ಅಷ್ಟೇನೆ, ನಾನು ಏನು ರಫ್ ಆಗಿ ಉಜ್ಲಿಕ್ಕೂ ಹೋಗಿಲ್ಲ, ಏನೂ ಇಲ್ಲ. ಸುಮ್ನೆ ಈ ತರ ಹಚ್ಚಿದ ತಕ್ಷಣನೇ ಅದು ನೀಟಾಗಿ ಕಲರ್ ಬಂದ್ಬಿಡ್ತು. ನೋಡಿ, ಒಂದ್ಸಲ ಇದನ್ನ ನೀವು ಈ ಲಿಕ್ವಿಡ್ ನ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಇದನ್ನ 2 ರೀತಿ ಮಾಡ್ಕೊಬಹುದು ಈ ಲಿಕ್ವಿಡ್ ನ. ಆ ವಿಡಿಯೋನು ಬೇಕು ಅಂತಂದ್ರೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ. ಹೇಗಿದ್ರು ಹಬ್ಬಗಳು ಬಂದಾಗ್ಲೇ ಇದೊಂದು ದೊಡ್ಡ ತಲೆನೋವಾಗ್ಬಿಡುತ್ತೆ, ಹೇಗೆ ಪಾತ್ರೆಗಳನ್ನ ತೊಳೆಯೋದು. ಈ ಪಾತ್ರೆ ತೊಳಿಲಿಕ್ಕೆನೆ ಒಂದ್ 2 ರಿಂದ 3 ಅವರ್ ಆಗುತ್ತಪ್ಪ, ಸಾಕಾಗ್ಬಿಡುತ್ತೆ ಅನ್ಸುತ್ತೆ. ಒಂದೊಂದ್ಸಲ ತೊಳಿಲಿಕ್ಕೆನೆ ಇಂಟ್ರೆಸ್ಟ್ ಬರೋದಿಲ್ಲ ಪಾತ್ರೆಗಳನ್ನ. ಪೂಜೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ, ದೇವ್ರ ಸಾಮಾನ್ ತೊಳಿಲಿಕ್ಕೆ ಇಂಟ್ರೆಸ್ಟ್ ಇರಲ್ಲ. ಅಂತವ್ರಿಗೆ ಇದೊಂದು ಲಿಕ್ವಿಡ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಆರಾಮಾಗೇನೆ ಕ್ಲೀನ್ ಮಾಡ್ಕೊಬಹುದು. ಇದನ್ನ ಮಾಡೆಲ್ಲ ಇಡ್ಲಿಕ್ಕೆ ಹೋಗ್ಬಾರ್ದು, ಅವಾಗ್ಲೇನೆ ಮಾಡ್ಕೊಂಡು ಅವಾಗ್ಲೇನೆ ಕ್ಲೀನ್ ಮಾಡ್ಕೊಬೇಕು. ಇನ್ನ ಈ ಪ್ಲೇಟು ಕೂಡ ನೋಡಿ ಎಷ್ಟು ಕಪ್ಪಾಗಿತ್ತು ಅಂತೇಳಿ. ಜಸ್ಟ್ ಈ ತರ ಲಿಕ್ವಿಡ್ ನ ಅಪ್ಲೈ ಮಾಡ್ಕೊಂಡ್ರೆ ಆಯ್ತು. ಲಿಕ್ವಿಡ್ ಅಥವಾ ಪೇಸ್ಟ್ ಏನಾದ್ರು ಅನ್ಕೊಬಹುದು. ಇದನ್ನೆಲ್ಲ ಅಪ್ಲೈ ಮಾಡ್ಕೊಂಡು ಸುಮ್ನೆ ಆ ತರ ಉಚ್ಕೊಂಡ್ರೆ ಆಯ್ತು. ಇನ್ ಈ ಕಡೆ ವಿಗ್ರಹಗಳೆಲ್ಲ ಯಾವ ರೀತಿ ಕಪ್ಪಾಗಿದೆ ಅಂತ ನೋಡಿ. ಇದನ್ನು ಅಷ್ಟೇನೆ, ಸುಮ್ನೆ ಜಸ್ಟ್ ಈ ತರ ಅಪ್ಲೈ ಮಾಡ್ಕೊಂಡು ವಾಶ್ ಮಾಡ್ಕೊಂಡ್ರೆ ಆಯ್ತು. ಒಂದ್ಸಲ ಇದನ್ನ ಪೇಸ್ಟ್ ನ ಮನೇಲೆ ರೆಡಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ, ಆಮೇಲೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಇನ್ನು ನಾನು ಎಲ್ಲಾ ದೇವ್ರ ಸಾಮಗ್ರಿಗಳನ್ನು ಇದೇ ತರನೇ ತೊಳ್ಕೊಳ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ, ಬೇಗನೆ ವಾಶ್ ಮಾಡಿ ಕೂಡ ಎತ್ತಿಟ್ಕೊಬಹುದು. ಈಗ ಎಲ್ಲಾ ಪಾತ್ರೆಗಳನ್ನ ತೊಳೆದಿದ್ ಆದ್ಮೇಲೆ ನಾನು ಶೇರ್ ಮಾಡ್ಕೊಳ್ತೀನಿ. ಮತ್ತೆ ನೋಡಿ, ಈ ತರ ಕಾಣಿಸ್ತಾ ಇದೆ, ಅದು ಎಷ್ಟು ಕಪ್ಪಾಗಿತ್ತು, ಇವಾಗ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಾ ಗ್ಲಾಸ್ ಕೂಡ ನೋಡಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ. ನಾನು ಪೇಸ್ಟ್ ನ ಅಪ್ಲೈ ಮಾಡಿರೋ ಕಡೆ ಕಲರ್ ಚೇಂಜ್ ಆಗಿದೆ, ಬೇರೆ ಕಡೆ ಎಲ್ಲಾನು ಹಾಗೇನೆ ಕಪ್ಪಾಗೇನೆ ಇದೆ. ಹಿಂಗ್ ನೋಡಿದ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಅನ್ಕೊಳ್ತೀನಿ. ಇನ್ನು ಎಲ್ಲಾ ಸಾಮಗ್ರಿಗಳನ್ನು ಇದೇ ತರ ತೊಳ್ಕೊಂಡು ಆದ್ಮೇಲೆ ನಾವು ಇದನ್ನ ವಿಮ್ ಲಿಕ್ವಿಡ್ ಅಥವಾ ಸೋಪ್ ಯಾವ್ದ್ರಲ್ಲಾದ್ರೂ ಮತ್ತೆ ಒಂದ್ಸಲ ವಾಶ್ ಮಾಡ್ಕೊಬೇಕು. ಇದು ವಿಮ್ ಲಿಕ್ವಿಡ್ ಏನು ಹಾಕಿ ವಾಶ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ದೀಪ ಎಲ್ಲ ಹಚ್ಚಿದ್ಮೇಲೆ ಕಪ್ಪಾಗ್ಬಿಡತ್ತೆ ಪಾತ್ರೆ. ಹಾಗಾಗಿ ಆ ಮಿಸ್ಟೇಕ್ ನ ಮಾಡಕ್ ಹೋಗ್ಬಾರದು. ಒಂದ್ಸಲ ಈ ಲಿಕ್ವಿಡ್ ನ ಹಚ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡ್ಕೊಂಡಿದ್ ಆದ್ಮೇಲೆ ಒಂದ್ಸಲ ಸೋಪ್ ಅಲ್ಲಿ ಅಥವಾ ಲಿಕ್ವಿಡ್ ಯಾವ್ದಾದ್ರು ಹಚ್ಕೊಳ್ಬಹುದು. ಅದನ್ನ ಹಾಕಿ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡ್ರೆ ದೀಪ ಎಲ್ಲ ಹಚ್ಚಿದ್ಮೇಲೆ ಇದು ಯಾವ ಪಾತ್ರೆನೂ ಕಪ್ಪಾಗೋದಿಲ್ಲ. ಇನ್ನ ನೀವೇನಾದ್ರೂ ಅದು ಸೋಪಲ್ಲೆಲ್ಲ ವಾಶ್ ಮಾಡ್ಲಿಲ್ಲ, ಡೈರೆಕ್ಟ್ ಆಗಿ ಇದು ಕ್ಲೀನ್ ಆಯ್ತು ಬಿಡು ಅಂತೇಳಿ ಹಂಗೇನೆ ದೀಪಗಳನ್ನೇನಾದ್ರೂ ಹಚ್ಕೊಂಡ್ರೆ ಅದು ಬ್ಲಾಕ್ ಆಗ್ಬಿಡುತ್ತೆ. ಹಾಗಾಗಿ ನಾನು ಎಲ್ಲಾ ಪಾತ್ರೆಗಳಿಗೂ ಈ ತರ ಸೋಪ್ ನ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಕೊಳ್ತಾ ಇದೀನಿ. ಉಜ್ಜಿ ನೀಟಾಗಿ ಎಲ್ಲಾನು ಇವಾಗ ತೊಳ್ದಿ ಇಟ್ಕೊಂಡಿದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಡಿಫ್ರೆನ್ಸ್ ನಿಮಗ್ ಗೊತ್ತಾಗುತ್ತೆ, ಮುಂಚೆ ಇದ್ದಿದ್ಕೂ ಈಗನು ಎಷ್ಟು ಡಿಫ್ರೆಂಟ್ ಕಾಣಿಸ್ತಿದೆ ಅಂತೇಳಿ. ಇನ್ನ ಇದನ್ನೆಲ್ಲ ಆದ್ಮೇಲೆ ಲಾಸ್ಟ್ ಸ್ಟೆಪ್ ಬಂದು ಪಾತ್ರೆ ಎಲ್ಲಾನು ನೀಟಾಗಿ ಬಟ್ಟೆಲಿ ಒರೆಸ್ಕೊಂಡ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಅದು ವಾಟರ್ ಮಾರ್ಕ್ ಎಲ್ಲಾನು ಹಾಗೆ ಕುತ್ಕೊಂಡ್ಬಿಟ್ಟು ಮತ್ತೆ ಕಪ್ಪಾಗುತ್ತೆ. ಅದು ಚೆನ್ನಾಗಿ ಕಾಣಿಸ್ತಿರುತ್ತೆ ವಾಟರ್ ಮಾರ್ಕ್ ಎಲ್ಲಾನು ಇರೋದು. ಈ ತರ ಒರೆಸಿ ಇಟ್ಕೊಂಡ್ಬಿಟ್ರೆ ನಾವು ಇವತ್ತು ಕ್ಲೀನ್ ಮಾಡಿ ಇಟ್ಕೊಂಡು ನಾಳೆ ಪೂಜೆ ಮಾಡಿದ್ರು ಪಾತ್ರೆ ಇದ್ದೇ ತರನೇ ಇರುತ್ತೆ. ಇನ್ನು ನಾನು ಕೂಡ ಇವಾಗೆಲ್ಲ ಕ್ಲೀನ್ ಮಾಡಿ ಒರೆಸಿ ತೋರಿಸ್ತಾ ಇದ್ದೀನಿ ನೋಡಿ. ಮುಂಚೆ ಇದ್ದಿದ್ಕೂ ಈಗ್ಲೂ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಅನ್ಕೊಳ್ತೀನಿ. ಇನ್ನು ಈ ಕಡೆ ಪೂಜೆಗೆ ಹೂವು ಎಲ್ಲ ತಂದಿದ್ವಲ್ಲ, ಅದನ್ನು ಕೂಡ ತೊಳಿಲಿಕ್ಕೆ ಅಂತೇಳಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಳ್ತಾ ಇದ್ದೆ. ಇನ್ನಷ್ಟೊತ್ತಿಗೆ ನನ್ನ ಮಗ ಸ್ಕೂಲ್ಗೆ ಹೊರಡ್ತಾ ಇದ್ದ. ಇವತ್ತು ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಲೇಟೇ ಆಗೋಯ್ತು. ಬೇಗನೆ ಎದ್ದಿದ್ರು ಕೂಡ ಇವತ್ತು ಲೇಟೇ ಆಗ್ಬಿಡ್ತು. ಯಾಕಂದ್ರೆ ನಾನು ಒಂದಿನ ಮುಂಚೆನೆ ದೇವ್ರ ಸಾಮಗ್ರಿಗಳನ್ನೆಲ್ಲಾನು ತೊಳ್ದಿ ಅಣಿ ಮಾಡಿ ಇಟ್ಕೊಳ್ತಾ ಇದ್ದೆ. ಇವತ್ತು ಆಗಿರ್ಲಿಲ್ಲ, ಬೆಳಗ್ಗೆನೆ ಮಾಡ್ಕೊಳ್ಳೋಣ ಅಂತೇಳಿ ಹಾಗೇನೆ ಬಿಟ್ಟಿದ್ದೆ. ಇನ್ನ ಈ ದೇವ್ರ ಸಾಮಗ್ರಿಗಳನ್ನ ತೊಳ್ದು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆನೆ ಲೇಟ್ ಆಗೋಯ್ತು. ಇನ್ನು ಈ ಕಡೆ ಇವಾಗ ನನ್ನ ಮಗ ಎಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ನಾಮ ಎಲ್ಲ ಇಟ್ಟು ಇನ್ನು ಇವಾಗ ಫೈನಲ್ ಆಗಿ ಹೂವು ಎಲ್ಲ ನಾನು ಇಡ್ತಾ ಇದ್ದೀನಿ ಪೂಜೆ ಮಾಡೋಣ ಅಂತೇಳಿ. ಇನ್ನ ನಮ್ಮ ಮನೇಲಿ ದೇವ್ರ ಸ್ಟ್ಯಾಂಡು ಚಿಕ್ಕದು ಆಯ್ತಾ, ಹೂವು ಎಲ್ಲಾನು ನೀಟಾಗಿ ಇಡ್ಲಿಕ್ಕೆ ಆಗೋದಿಲ್ಲ, ಫೋಟೋನೇ ಒಂದ್ ಸ್ವಲ್ಪ ದೊಡ್ಡದಾಗಿದೆ. ಹಾಗಾಗಿ ನಾನು ಒಂದೊಂದ್ಸಲ ಏನ್ ಮಾಡ್ತೀನಿ ಅಂದ್ರೆ ಚಿಕ್ಕದಾಗಿ ಕಟ್ಬಿಟ್ಟು ಹೂವನ ಮುಡಿಸ್ತೀನಿ. ಇಲ್ಲ ಅಂತಂದ್ರೆ ಕಟ್ಟಿರುವ ಹೂವು ಬರುತ್ತೆ ನೋಡಿ, ಅದನ್ನ ತಂದ್ಬಿಟ್ಟು ಮುಡಿಸ್ಕೊಳ್ತೀನಿ. ಇಲ್ಲಾಂದ್ರೆ ಒಂದೊಂದ್ಸಲ ಈ ತರ ಬಿಡಿ ಹೂವನ ಇಟ್ಟು ಪೂಜೆ ಮಾಡ್ತೀನಿ. ಇನ್ನ ಕಳ್ಸಕ್ಕೆ ಎಲ್ಲ ಹೂವು ಎಲ್ಲ ಇಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಕಾಯಿದು ಮೊಳಕೆ ಹೊಡೆದಿದೆ ಅಲ್ವಾ, ಗರಿ ಬಂದಿದೆ. ಹಾಗಾಗಿ ಹೂವನ ಮೇಲೆಲ್ಲ ಜುಟ್ಟು ಮೇಲೆಲ್ಲ ಇಡಲಿಕ್ಕೆ ಆಗಲ್ಲ.
ಹಾಗಾಗಿ ಸಿಂಪಲ್ ಆಗಿ ಹಿಂಗೇನೆ ಹೂವನ ಇಟ್ಕೊಂಡಿದ್ದೀನಿ. ಇನ್ನ ಒಂದ್ಸಲ ತೋರಿಸ್ತಾ ಇದೀನಿ ನೋಡಿ ನಿಮ್ಗೆ ದೇವ್ರ ಫೋಟೋ ಎಲ್ಲ ನಾನು ಹೇಗ್ ರೆಡಿ ಮಾಡಿದೀನಿ ಅಂತ ಹೇಳಿ. ಇನ್ನ ಈ ಕಡೆ ಹೂವ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದಾಯ್ತು. ಇನ್ನ ಬಾಗ್ಲಿಗೆ ಸ್ವಲ್ಪ ರಂಗೋಲಿನ ಕೂಡ ಪುಟ್ಟದಾಗಿ ಹಾಕೊಂಡಿದ್ದೀನಿ. ನಮ್ಮ ಮನೆ ಹತ್ರ ಜಾಗ ಇಲ್ಲ, ಇರೋದ್ರೇನೆ ಒಂಚೂರು ಅಡ್ಜಸ್ಟ್ ಮಾಡಿ ಚಿಕ್ಕದಾಗಿ ರಂಗೋಲಿನ ಹಾಕೊಂಡಿದ್ದೀನಿ. ಇನ್ನ ಈ ಕಡೆ ಇವಾಗ ಪೂಜೆ ಮಾಡೋಣ ಅಂತೇಳಿ ಶುರು ಮಾಡಿದ್ದೀನಿ. ಇನ್ನ ಈ ಸಲ ಏನ್ ಮಾಡಿದೀನಿಪ್ಪ ಅಂತಂದ್ರೆ, ನಾನು ಮೊದ್ಲು ಕಳಸನ ಮೇಲ್ಗಡೆ ಇಟ್ಬಿಡ್ತಿದ್ದೆ. ಅಂದ್ರೆ ರಾಘವೇಂದ್ರ ಸ್ವಾಮಿ ವಿಗ್ರಹನ ಇಟ್ಟಿದ್ದೀನಿ ನೋಡಿ, ಅಲ್ಲಿ ನಾನು ಕಳಸನ ಮುಂಚೆ ಇಡ್ತಾ ಇದ್ದೆ. ಯಾಕಂದ್ರೆ ಅವಾಗಿನ್ನು ಗರಿ ಜಾಸ್ತಿ ಮೊಳಕೆ ಬಂದಿರ್ಲಿಲ್ಲ, ಸ್ವಲ್ಪನೇ ಸ್ವಲ್ಪ ಬಂದಿತ್ತು. ಇನ್ನ ಇವಾಗ ಗರಿ ಅದು ಜಾಸ್ತಿ ಉದ್ದ ಬೆಳಿತಿದೆಯಲ್ವಾ, ಅದು ಇಡ್ಲಿಕ್ಕೆ ಮೇಲೆ ಆಗ್ತಾ ಇಲ್ಲ. ಹಾಗಾಗಿ ಇವಾಗ ಕೆಳಗಡೆ ಕಳಸನ ಇಟ್ಬಿಟ್ಟು ಮೇಲೆ ರಾಘವೇಂದ್ರ ಸ್ವಾಮಿ ವಿಗ್ರಹನ ಇಟ್ಟು ಅಲ್ಲಿ ಪಕ್ಕದಲ್ಲಿ ಒಂದೆರಡು ಚಿಕ್ಕ ದೀಪಗಳನ್ನ ಹಚ್ಚಿಟ್ಟಿದ್ದೀನಿ ರಾಘವೇಂದ್ರ ಸ್ವಾಮಿಗೆ ಅಂತೇಳಿ. ತುಪ್ಪದ ದೀಪ ಹಚ್ಚಿದ್ರೆ ಒಳ್ಳೇದಲ್ವಾ, ಹಾಗಾಗಿ. ಇನ್ನು ಕಳಸನ ನಾನು ಮಾಮೂಲಿಯಾಗಿ ಕೆಳಗಡೆ ಇಡ್ತಾ ಇದ್ದೀನಿ. ಮೊದ್ಲು ನಾನು ರಾಘವೇಂದ್ರ ಸ್ವಾಮಿ ವಿಗ್ರಹನ ಅಲ್ಲಿ ಇಡ್ತಾ ಇದ್ದೆ, ಇವಾಗ ಮೇಲ್ಗಡೆ ಇಟ್ಟಿದ್ದೀನಿ. ಇನ್ನ ಈ ಕಡೆ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಪಂಚಾರತಿನೂ ಕೂಡ ನಾನು ಮಾಡ್ತೀನಿ. ಏಕಾರತಿ ಈ ತರ ಎಲ್ಲ ನಾನು ಮಾಡ್ಕೊಳ್ತಾ ಇರ್ತೀನಿ. ನನ್ಗೆ ಪೂಜೆಗೆ ರೆಡಿ ಮಾಡ್ಲಿಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ, ಆದ್ರೆ ಪೂಜೆ ಮಾಡ್ಲಿಕ್ಕೆ ಬೇಗನೆ ಆಗೋಗ್ಬಿಡುತ್ತೆ. ಇನ್ನ ಹೇಗ್ ಕಾಣಿಸ್ತಿದೆ ಅಂತ ಹೇಳಿ ಪೂಜೆ ಎಲ್ಲ ಆದ್ಮೇಲೆ ಒಂಚೂರು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಇನ್ನ ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆನೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ. ಹಾಗೇನೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ನಾನು ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟ ಆದ್ರೆ ಫಾಲೋ ಮಾಡಿ ಆಯ್ತಾ. ಥ್ಯಾಂಕ್ ಯು.